ಬಿಸಿಲ ಕಾಲು ಸುಟ್ಟಾವು ಖಂಡಪಟ್ಟಿ. ಇರಲಿ, ಅಧಿಕ ಮಾಸದ ಪ್ರಯುಕ್ತವಾಗಿ ಹಮ್ಮಿಕೊಂಡಿರ್ತಕ್ಕಂಥ ಕಾರ್ಯಕ್ರಮ ಇವತ್ತು ಕಡೆಯಲೇ ದಿನ. ಮನುಷ್ಯ ಜನ್ಮವನ್ನು ಕಡೆದ್ದು ಇನ್ನು ಮುಂದೆ ನಾವು ಹಿಂಗೆ ಹುಟ್ಟಿ ಬರ್ತೀವಂತನೂ ಬರಸಿಲ್ಲ. ಅಧಿಕ ಮಾಸದ ಪ್ರಯುಕ್ತವಾಗಿ ಹಮ್ಮಿಕೊಂಡಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ಘನ ಅಧ್ಯಕ್ಷತೆ ನೇತೃತ್ವ ವಹಿಸ್ತಕ್ಕಂಥ ಅಪ್ಪ ನಿರ್ಗುಣ ಪ್ರಪಾದಕ್ಕೂ, ವಿದ್ಯಾನಂದ ಪ್ರಪಾದಕ್ಕೂ, ಶ್ರೀದೇವರ ಪ್ರಪಾದಕ್ಕೂ, ಶ್ರೀದೇವ ಮುಕ್ತಾಯದಗೂ, ಬೀರ್ಲಿಂಗೇಶ್ವರಿಗೂ ಎಲ್ಲ ಮಾತೋಶ್ರೀಯರಲ್ಲೂ ಅನಂತ ನಮಸ್ಕಾರ ಸಮರ್ಪಿಸಿ ಪುಣ್ಯಾತ್ಮರೇ. ನಿಜಗುಣರು ಹೇಳಿದಂತೆ ದೇಶ ಕಾಲ ವಸ್ತುಗಳಿಂದ ಈಶ್ವರ್ಯನು ಪರಮಾತ್ಮ ಒಲಿಬೇಕಾಯ್ತಪ್ಪ ಅಂತಂದ್ರೆ ದೇಶ ಅಂದ್ರೆ ಕಾಶಿ ದೇಶ, ಈ ಸೋನ್ಕಪ್ಪ ರೂಪಾಗಿರ್ತಕ್ಕಂಥ ಒಂದು ಪೂರ್ಣನಪ್ಪ ಸ್ಥಾನ. ಇಂಥದ್ರಲ್ಲಿ ಎಂಥ ಪಾಪ ಇದ್ರೂ ನಾಶವಾಗುತ್ತೆ, ಇಲ್ಲ ಅಂತಲ್ಲ. ಮೊನ್ನೆ 3 ದಿನ ಉಡಿ ತುಂಬುವುದು ಕಾರ್ಯಕ್ರಮ ಮಾಡಿದರು. 33 ಮಂದಿ ಉಡಿ ತುಂಬೋದು, 48 ಮಂದಿ ಉಡಿ ತುಂಬೋದು, 3 ಕಾರ್ಯಕ್ರಮ ಹಮ್ಮಿಕೊಂಡು ಮಾಡಿದರು. ಭಾಳ ಸೂಕ್ತ. ಅದನ್ನು ಯಾಕೆ ಮಾಡಬೇಕು ಅಂತಂದ್ರೆ ಲಕ್ಷ್ಮೀ ಪ್ರಾಪ್ತಿಗಾಗಿ, ತಮ್ಮ ಮನೆತನದಲ್ಲಿರ್ತಕ್ಕಂಥ ಒಂದು ಕಂಟಕ ದೂರಕ್ಕಾಗಿ. ಅಷ್ಟೇ ಅಲ್ಲ, ಮನೆಯೊಳಗೆ ಏನೇ ನ್ಯಾಯ ಇರಲಿ ನಿವಾದಿರಲಿ ಸ್ವಚ್ಛ ಆಗತ್ತವೆ. ಆ ಪರಮಾತ್ಮ ನೀವು 5 ಮಂದಿ ಉಡಿ ತುಂಬಲ್ಲ, 33 ಮಂದಿ, 63 ಮಂದಿ, 93 ಮಂದಿ, 103 ಮಂದಿ, ಅದು ನೀವು. ಅದಕ್ಕೆ ರುದ್ರಾಭಿಷೇಕ ಮಾಡ್ಬೇಕಾದ್ರೆ ಲಘು ರುದ್ರ, ಏಕಾದಶ ರುದ್ರ, ಮಹಾರುದ್ರ 3 ಅದಾವೆ. ಮಹಾರುದ್ರ ಅಂದ್ರೆ 108, ಲಘು ಅಂದ್ರೆ ಒಬ್ಬನ ಓದಿ ಎದ್ದು ಬಿಡುವು, ಏಕಾದಶ 11 ಮಂದಿ. ಹಂಗೆ ಇದು ಮುತ್ತೈದರೊಳಗೂ 5 ಮಂದಿ ಮುತ್ತೈದರು ಬೇರೆ, 9 ಮಂದಿ ಮುತ್ತೈದರು ಬೇರೆ, ಅದರಾಗ 23 ಮುತ್ತೈದರು ಬೇರೆ. ನೀವು ಹೆಂಗೆ ಹೆಚ್ಚು ನೀವು ಮಾಡಿಕೊಂತ ಹೊಕ್ಕಿರಲ್ಲ, ಅಂಥವ್ರು ನಿಮ್ಮ ಆಶೀರ್ವಾದ ಆಗತ್ತೆ. ಅದು ದೇವತರಂತ ಭಾವಿಸ್ಬೇಕು. ಮುತ್ತೈದರಂದ್ರೆ ದೇವತರ ಭಾವಿಸ್ಬೇಕು. ದೇವತೆ ಅಂತ ಹೆಂಗೆ ಭಾವಿಸ್ಬೇಕು? ನಾವು ಮುತ್ತೈದರನ್ನ ಹೆಂಗೆ ಮಾಡಬೇಕು ಅಂತಂದ್ರೆ, ಗಂಡನ ಒಮ್ಮೆ ಬಡ್ದಿರಬಾರ್ದು ಅವರು, ಅತ್ತಿ ಎಂದು ಬೆದಿರಬಾರ್ದು ಅವರು, ಮನಾಗ ನೆಗೆ ಎಂದು ಜಗಳ ಮಾಡಿರಬಾರ್ದು, ಮನಸ್ಸು ಶುದ್ಧ ಇರಬೇಕು, ಪ್ರಫುಲ್ಲ ಇರಬೇಕು, ಆದರೆ ದೇವತಾ ಭಾವ ಇರಬೇಕು. ಗಡಿಬಿಡಿ ಇರಬಾರ್ದು, ಜಗಳ ಗಂಟಿರಬಾರ್ದು. ಇವ್ರಿಗೆ ಮುತ್ತೈದರಂತಾರ, ಇವ್ರಿಗೆ ದೇವತರಂತಾರ, ಅದನ್ನು ವರ್ಜೆ ಮಾಡಿರಬೇಕು. ನಿಮ್ಮನ್ನು ಉಡಿ ತುಂಬಿಕಾಸ ನಿಮ್ಮನ್ನು ದೇವತೆ ಮಾಡ್ಬೇಕಾದ್ರೆ ಮನಾಗ ಯಾರು ಕೂಡ ಜಗಳ ಬಾಡ್ಬಿಡ್ರವ ಅಂತ ದೇವತರು ಮಾಡೋದು ನಮ್ಮನ್ನು ತಿಳಿದು. ಗಂಡನ್ನ ಮಾಡಿಕೊಂಡು ಹೊತ್ನ್ಯಾಗ ಪ್ರಮಾಣ ಮಾಡಿ ಹೊಂದಿರ್ತೀವಿ ನಾವು. ಏನಂತ? ಸೀತಾದೇವಿ ಅಂತೆ, ಮಂಡೋದರಿ ಅಂತೆ, ಹೇಮರೆಡ್ಡಿ ಮಲ್ಲಮ್ಮನಂತೆ, ತಮ್ಮ ಪತಿಯಂದರು ಹಿಡಿದುಕೊಂಡಂತೆ ನಾನು ನನ್ನ ಪತಿಯಾದ ನನ್ನ ಬಳಗಡೆ ಜಗಳವಿಲ್ಲ ನಡ್ಕೊಂಡು ಹೋಗ್ತೀವಿ ಅಂತ ಪ್ರಮಾಣ ಮಾಡಿರ್ತೀರಿ ನೀವು. ಪ್ರಮಾಣ ಮಾಡಿದವರು ಮನೆಗೆ ಹೋದ್ರೆ ಜಗಳನೇ ಬರೀ ಶಾಂತವಂತ ಇಟ್ಟಿರ್ತಾರೆ, ಶಾಂತಿ ಬುದ್ಧಿ ರುದಿರಿಲ್ಲ.
ಮನೆ ತುಂಬ ಜಗಳ. ದಾನ ಅಂತ ಇಟ್ಟಿರ್ತಾರೆ, ಮನೆಗೆ ಹೋದ್ರೆ ಒಂದು ತೂತು ರೊಟ್ಟಿ ಕೊಡೋಂಗಿಲ್ಲ. ಹೆಸರು ದಾನ ಆಗಬಾರ್ದು, ಮನಸ್ಸು ದಾನ ಇರಬೇಕು. ಹಾಂ, ಇದಕ್ಕೆ ಹೆಸರಿನ ತಕ್ಕಾಗ ಅಂತಾರ, ಅನ್ನಪೂರ್ಣವ್ವ ಅಂತ ಅಂತಿರ್ತಾರ, ಹೌದಲ್ಲ? ಗಂಡನ ಉಪವಾಸ ಮನ್ಯಾಗ, ಅತ್ತಿ ಮಾವನ ಉಪವಾಸ, ಅಕಸ್ಮಾತ್ ಯವ್ವ ಬಿಸಿಲು ಕೊಡೋದು, ಬಿಸಿಲು ತಿಂತೋತೀಕಿ ಅನ್ನೋದು. ಹಲ್ಲಿರಂಗಿಲ್ಲ, ತಾವು ಮೆತ್ತ ಅಂತ ತಿನ್ನೋದು, ಮುದುಕರಿಗೆ ತಂಗುಳ್ದು ಹಿಡೋದು. ಅಲ್ಲ ನಿಮ್ಮೂರಾಗಲ್ಲ, ಮತ್ತೆ ಆ ಕಡೆ ಬೇರೆ ಕಡೆ ನೋಡೀನಿ. ಆ ಬುದ್ಧಿ ಇರಬಾರ್ದು. ಅದು ಯಾಕೆ ಬರ್ತಪ್ಪ ಅಂತಂದ್ರೆ ಅದು ರಾಕ್ಷಿಗಣ ಅಂತಿರ್ತದೆ. ಒಂದು ಹಸ್ತಿನಿ, ಪದ್ಮಿನಿ, ಚಿತ್ತಿನಿ, ಶಂಕಿನಿ ಅಂತ 4 ಹೆಣ್ಣಿನ ಅಂಶ ಇರ್ತದೆ. 4 ಹೆಣ್ಣಿನ ಅಂಶಾಗ ಹಸ್ತಿನಿ ಅದು ದೇವತ, ಪದ್ಮಿನಿ ಅದು ದೇವತ. 2 ಇರ್ದವಲ್ಲ ಅವನು ಮಣಸಕ್ಕಂತೂ ನಮ್ಮ ಅಪ್ಪಗೂ ಆಗೋಲ್ಲ. 3 ಕಣ್ಣು 3 ಕಣ್ಣು ಬಂದು ಸಹಿತ ಅವ್ರನ್ನಂತೂ ಮಣಸಕ್ಕಾಗಲ್ಲ. ಯಾಕಂದ್ರೆ ಅವರು ರಾಕ್ಷಸಗಣ ಅಂತ, ಅದು ರಾಕ್ಷಿಗಣ. ಅದು ರಾಕ್ಷಿಗಣ ಇತ್ತಪ್ಪ, ಇಲ್ಲ ಗಂಡರ ಸಾಯ್ಬೇಕು, ಇಲ್ಲ ತಾಯರ ಸಾಯ್ಬೇಕು, 2 ಮತ್ತೇನಿಲ್ಲ ಅದಕ್ಕೆ. ಮತ್ತು ಅಂದಾಗ ಗಂಡರೆಲ್ಲ ಸಾಯ್ಬೇಕು, ಇಲ್ಲ ತಾನ ಸಾಯ್ಬೇಕು ಅಂತಂದ್ರೆ ಅದನ್ನು ಮಣ್ಸಕ್ಕೆ ಹೋದ್ರಪ್ಪ ಅಂದ್ರೆ ತಾನ ಮಣ್ಣು ಮುಕ್ತಾನ ಹೊರತು ಮಾಡಿದ್ರು. ಅದಕ್ಕೆ ಒಲ್ಲಿದರೆ ನಾರಿ, ಮುನಿದರೆ 2 ಶಬ್ದ. ಅದಕ್ಕೆ ಇವ ಇರ್ತಾನೆ 1000 ಮಂದಿ ಸರ್ದಾರ ಮನೆ ಹೆಂಚಿಗೆ, ಅಲ್ಲಿ ಗುಂಡವ್ರು ಹೊಡಿಬೇಕಿವ, ಇಲ್ಲಕ್ಕೆ ಬಂದು ಕೆಲಸ ಆಗೋದೇನಿಲ್ಲ. ಅಲ್ಲಿ ಬೇಕಾದಾಗ ಜಡ್ಜ್ ಕೋರ್ಟ್ ನಡೆಸ್ತಿರ್ತಾನೆ, ಇಲ್ಲಿ ಬಂದು ನಡೆಸನ್ಬೇಕ್ರ ಅವಂತೀನಿ. ಮನ ಬಂದ್ರಪ್ಪ ಅಂದ್ರೆ ಪಿಂಜಾರ್ನವ. ಯಾಕಾಗಿ ಹೇಳಿದಾಗ ಕೇಳಬೇಕಲ್ಲ. ಇಲ್ಲಿಕ ಬಂದ್ರೆ ಕೂಳು ಬಂದು ಎಲ್ಲ ಬಂದು ಸೆಟ್ವ ಮನ ಕಡೆ ಹತ್ತಿ ಧಾರವಾಡಕ್ಕೆ ಹೊಡ್ತಾರೆ ಅವರು. ಈಗಂತೂ ಆಧಾರ್ ಕಡೆ ಇವಾಗ ಕೆಲಸನ ಮುಗಿತವ್ರದು. ಹಿಂಗೆ ಇರಬಾರ್ದು. ಮುತ್ತೈದರಂದ್ರೆ ಮುತ್ತಿನಂಗೆ ಇರಬೇಕು. ಅವರು ಭಾವನೆ, ಒಳ್ಳೆಯ ಭಾವನೆ ಇರಬೇಕು, ಒಳ್ಳೆಯ ಗುಣ ಇರಬೇಕು. ಅಂಥ ಗುಣ ಇತ್ತಪ್ಪ ಅಂದ್ರೆ ಅವರು ದೇವತರ ಹರ್ಯ ಮತ್ತು ಹಳ್ಳಿ ಅವ್ರ ಆಶೀರ್ವಾದ ಮಾಡೋಕೆ ಹರ್ಯ. ಅವ್ರು ಆಶೀರ್ವಾದ ಮಾಡಿದ್ರಪ್ಪ ಅಂದ್ರೆ ನಿಮ್ಮ ಕಂಟಕ ದೂರ ಆಕ್ಕವು, ನಿಮ್ಗೆ ಬರ್ತಕ್ಕಂಥ ಭೋಗ ಪ್ರಾಪ್ತಿ ಆಗುತ್ತೆ. ಇಂಥದ್ದೊಂದು ಕಲ್ಪಿಸರ ಯಾರು ವ್ಯಾಸ ಮಹರ್ಷಿಗಳು, ಅದನ್ನು ಅವರು ಬರೆದಾರೆ. ಇದು ಒಂದು ವೇದ ವಿಧಿರೂಪ ಇರ್ತಕ್ಕಂಥದ್ದು ವ್ಯಾಸ ಮಹರ್ಷಿಗಳು ಬರೆದಾರೆ. ಸತ್ಯನಾರಾಯಣ ಕಥೆ ಹೋದ್ರಿ ನೀವು, ಸತ್ಯನಾರಾಯಣ ಕಥೆ ಹೋದ್ರಿ. ಮತ್ತು ಅಷ್ಟೇ ಅಲ್ಲ, ಸೋಳ ಸೋಮವಾರ ಅದು ನೋಡ್ರಿ ನೀವು. ಯಾರು ಓದಿ ನೋಡ್ರಿ ಅದನ್ನು, ಅದ್ರ ವೃತ್ತ ಹೆಂಗದ, ಅದು ಹೆಂಗೆ ಪರಿಪಾಲನೆ ಮಾಡಬೇಕು. ಹಂಗೆ ಪರಿಪಾಲನೆ ಮಾಡಿದ್ರಪ್ಪ ಅಂದ್ರೆ ಹಂಗೆ ನಿಮಗೆ ಪ್ರಾಪ್ತಿ ಆಗತ್ತೆ. ಮತ್ತು ನೀವು ಅದನ್ನು ಪರಿಪಾಲನೆ ಮಾಡ್ತಕ್ಕಂಥ ಭಾವನೆ ಇರೋಂಗಿಲ್ಲ. ಸುಮ್ಮನೆ ಎದ್ದು ಕೂಡೇನ ಯಾರ ಮೇಲೆ ಹಾಸಿ ಬೇದ್ಬಿಡೋದು. ಹುಡುಗರ ಮೇಲೆ ಅಲ್ಲಿ ಅತ್ತಿ ಸಿಟ್ಟು ಬರ್ತಾಳೆ, ಹುಡುಗರ ಮೇಲೆ ಹಾಸಿ ಆ ಕಡೆ ಬೇಯೋದು, ಇಲ್ಲ ನಾಯಿ ಮೇಲೆ ಹಾಸಿಬೇಯೋದು, ಇಲ್ಲ ದಂದ ಮೇಲೆ ಹಾಸಿಬೋದು. ನೀವು ಅಲ್ಲ, ಹಿಂಗೆ ಮಾಡ್ತಾರಲ್ಲ ಅದಕ್ಕಲ್ಲ. ಅದು ಮನೆಗೆ ಹೆಂಗಿರ್ಬೇಕಪ್ಪ ಅಂತಂದ್ರೆ ಭಾಳ ಚಂದ ಇರಬೇಕು. ಇದಕ್ಕೆ ಧರ್ಮಪತ್ನಿ ಅಂತ ಯಾಕಂತಾರೆ? ನಿಮ್ಗೆ ಧರ್ಮಪತ್ನಿ ಅಂತ ಯಾಕಂತಾರೆ? ಧರ್ಮಪತ್ನಿ ಅಂದ್ರೆ ನಿಮ್ಮಲ್ಲಿ ಧರ್ಮ ಮಾಡೋ ಬುದ್ಧಿ ಇರಬೇಕು. ಗಂಡನೂ ಒಳಗೊಕ್ಕೋಬೇಕು, ಅವ ಏನಾರಂದು ತರ್ಕೋಬೇಕು, ಮಕ್ಕಳಿಂದನೂ ತರ್ಕೋಬೇಕು, ಅತ್ತೆಯಿಂದನೂ ತರ್ಕೋಬೇಕು, ಬಂದವ್ರಿಗೆ ತುತ್ತು ಪ್ರಸಾದ ಕೊಡಬೇಕು. ಇದಕ್ಕೆ ಧರ್ಮಪತ್ನಿ ಅಂತ ಇದ್ದಾರೆ. ಇದು ಇರ್ಲಿಕ್ಕಂದ್ರೆ ಧರ್ಮಪತ್ನಿ ಅನ್ನಂಗಿಲ್ಲ. ಇನ್ನು ಭಾಗ್ಯದ ಲಕ್ಷ್ಮಿ, ಚಲೋ 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 ತಾವು ಉಣ್ಣೋದ, ಕೆಟ್ಟದ್ದು ಅವ್ರು ಕೊಟ್ಟರು. ಇವರು ಭಾಗ್ಯಂತರ ಲಕ್ಷ್ಮಿ ಇದ್ರ ಅಲ್ಲ, ಇದು ಲಕ್ಷ್ಮಿ ಅವರು. ಅಂಥ ಒಂದು ಹೆಣ್ಣು ಯಾವಪ್ಪ ಅಂದ್ರೆ ಕಾಕದೃಷ್ಟಿ ಮತ್ತು ಹಳ್ಳಿ, ಇವು ಚಿತ್ತಿನಿ. ಇವು ಯಾವ ಜಗತ್ತಿನೊಳಗೆ ಯಾರು ಬಂದ್ರೂ ಇವು ಹೆದರಂಗಿಲ್ಲ,
ಇವು ಯಾರಿಗೂ ಮಣಿಯಂಗಿಲ್ಲ. ಅವ್ರು ರಾಕ್ಷಸಗಣ ಅಂತ ತಿಳ್ಕೊಂಡ ಕಾಸ ವಿದ್ಯಾಭಂಡರೊಳಗೆ ಬರ್ಕೊಂಬಂದ ಓದೋರು ನೋಡ್ಬೇಕಾರ ನೀವು ಅಲ್ಲಿ ಓದಿ ನೋಡ್ಕೋಬೇಕ್ರಿ. ವಿದ್ಯಾಭಂಡರೊಳಗೆ ಅಂಥ ಒಂದು ಸುಸಂಧಿ ಬಿಟ್ರಿ. ಇಲ್ಲೇನು ಸೋಮನಕತ್ ಜಪ ಮಾಡ್ತಿರಲ್ಲ, ಇದು ಭಾಳ ಸುಸಿದ್ಧತೆ ಮಂದಿ. ಏನು ಮುಗಿದೈತೆ ಅಂತಕೊಂಡು ಕಾಸು ಯಾರು ಬಿಡ್ತಾರೆ ಮಾಡಿದ್ವಿ ಮತ್ತೆ ಬಂದ್ರೆ ಅಷ್ಟ ಜಪ ಮಾಡೋದು. ಏನು ಕೈ ಬಿಟ್ಟರು ಒಂದು ವರ್ಷಗಟ್ಟಲೆ ಮಾಡ್ತೀವಿ ನೀವಿನ. ಅದು ಋಣ ಬರ್ತಾರೆ ನಿಮಗೆ. ಅಲ್ಲ ಮೈಂಡ್ನ ಓದಿರಲ್ಲ ಬಿಟ್ಟಿಲ್ಲ, ತಾವು ಏನು ಬರ್ತಾರಲ್ಲ ಹಂಗೆ 30 ಮಂದಿ 40 ಮಂದಿ ಬಂದು ಜಪ ಮಾಡಕ್ಕೆ ಹತ್ತಾರೆ. ನಾ ಏನು ಬಿಟ್ರೆ ನಾ ಮಾಡಿದ್ದೇನೆ, ಇನ್ನೂ ಹೆಚ್ಚಾಗೈತೆ. ಇರಲಿ, ಅದು ಪುಣ್ಯದಪ್ಪರ ಆಶೀರ್ವಾದ, ಶ್ರದ್ಧಾನಂದಪ್ಪನ ಆಶೀರ್ವಾದ. ನಿಮ್ಮಲ್ಲಿ ಅಂಥ ಭಾವನೆ ಹಾಕ್ಯಾನ ಪರಮಾತ್ಮ, ಇಲ್ಲ ಅಂತಲ್ಲ. ಜಪ ಮಾಡೋದಂದ್ರೆ ಸಮಾನಲ್ಲ. ಕೆಲವೊಂದು ಕಡೆ ಹೋಗ್ತೀವಲ್ಲ, ಜಪ ಮಾಡೋದಂದ್ರೆ ಮೈ ನಿಗ್ಗು ಬರ್ತಾ, ಒಳಗೆ ಹಾಕ್ಬಿಡ್ತಾವ, ದೇವ್ ಬಂದ್ವ. ಮಾಡಿ ಒಂದೆರಡು ಬಂದು ಕುದಿದು ಬೇಗ ಮಾಡೋದು, ಹಂಗೆ ಮಾಡೋದು, ಹಿಂಗೆ ಮಾಡೋದು, ಒಳಗೆ ಪಿಸಾಸಿರುತ್ತೆ ಬಿಟ್ಟು ಹೋಗಲ್ಲ ಅಂತಿರ್ತವೆ. ಹಂಗಿಲ್ಲ. ನಮ್ಮಲ್ಲಿ ನಮ್ಮ ಸೋಮನಕೊಪ್ಪದಾಗ ಯಾವ ದೆವ್ವಿಲ್ಲ, ಯಾವ ಪಿಸಾಸಿಲ್ಲ, ಯಾವೂರಾಗಿರ್ಬೋದು. ಆದ್ರೆ ನಮ್ಮೂರ ಮಾತ್ರ ಇಲ್ಲ ಇಲ್ಲಿ. ಯಾಕೆ ಅಖಂಡ ನಾಮಸ್ಮರಣೆ ಐತಲ್ಲ, ಈ ನಾಮಸ್ಮರಣೆ ಎಲ್ಲಿ ಇದ್ದಾಗ ಯಾಕೆ ಬರ್ತದೆ ದೇವರು? ಯಾಕೆ ಪಿಸಾಸಿ ಬರ್ತಾವು? ಬರಂಗಿಲ್ಲ. ಇದು ದೇಶ. ಪರಮಾತ್ಮ ಸೋಮನಕೊಪ್ಪದ ಪೂರ್ಣ ಮಠ ಇದು ದೇಶ. ಈ ದೇಶದಾಗ ಬಂದ ಕಾಸ ನೀವು ಕುಂತ್ರೂ ನಿಮ್ಮ ಜನ್ಮ ಸಾರ್ಥಕ. ಅಕಸ್ಮಾತ್ ಬಂದು ಮಸ್ಕರ ಮಾಡಿದ್ರು ಸಾರ್ಥಕ. ಏನಾರ ಬೈಯಾಗ ಐತಪ್ಪ ಅಂತಂದ್ರೆ ಬಂದು 4 ಸುತ್ತಾರೆ, ಪತ್ರಿಕೆ ಸುತ್ತಾರೆ, ಹೋಗ್ಬಿಟ್ರೆ ಕಾಲ ಮುಗಿತು. ನೀವು ಇದ್ದ ಕಂಠ ದೂರಾಗಿ ನಿಮ್ಗೆ ಪರಮಾತ್ಮ ಕೃಪೆ ಆಗುತ್ತೆ ಅಂತ ಹೇಳ. ಇರಲಿ, ಮತ್ತು ಅಪೂರ್ ಟೈಮ್ ಆಗುತ್ತೆ. ಅಂಥ ಒಂದು ವಿಷಯ ನೀವು ಇನ್ನೂ ಪೂರ್ಣದಪ್ಪ ನಿಮ್ಗೆ ಆಶೀರ್ವಾದ ಮಾಡಿ ಅಂತ ಹೋಗ್ತಾ ಇನ್ನು ಅಪ್ಪವ್ರಿಗೆ ಅದು ಮಾಡಿಕೊಡಿ.